ಮುಂದಿನ ಬಾರಿ ಹೇಗೆ ಒಂದು ಸಿವಿಲ್ ವರ್ಕಲ್ಲಿ ನಿಮ್ಮ ಬಜೆಟ್ ಶೂಟಪ್ ಆಗುತ್ತೆ, ನಿಮ್ಮ ಸೇವಿಂಗ್ಸನ್ನು ಯಾವ ರೀತಿ ಕಳ್ಕೊತೀರಾ ಅಥವಾ ಸಾಲಗಾರರಾಗ್ತೀರಾ, ಬೇಡ ಇದು ಅಂತ ಹೇಳ್ಬಿಟ್ಟು ಕ್ಲಿಯರ್ ಕೊಟ್ಟಿದ್ದೆ. ಅದರ ನಂತರ ಬರ್ತಾ ಇರುವಂಥದ್ದು ಇಂದಿನ ಬಾರಿ ಇಂಟೀರಿಯರ್. ಹೌದು ವೀಕ್ಷಕರೇ, ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ಇಂಟೀರಿಯರ್ ಅಂದರೆ ಇಂಟೀರಿಯರ್ ಹೇಗೆ ಮಾಡಿಸೋದು ಅಂತಲ್ಲ, ಹೇಗೆ ಮಾಡಿಸ್ಬೇಡಿ ಅಂತ. ಅಂದರೆ ನಿಮ್ಮ ಬಜೆಟ್ಗೆ ಅನುಗುಣವಾಗಿ ನೋಡಿ, ಆಲ್ರೆಡಿ 50ರಿಂದ 60 ಲಕ್ಷ ಬಜೆಟ್ ಇಟ್ಕೊಂಡಿರ್ತಾರೆ. ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ಸಿವಿಲ್ ಮಾತ್ರ ಬಜೆಟ್ ಇಟ್ಕೊಂಡಿರ್ತೀರ. ನೀವು ಇಟ್ಕೊಂಡಿರೋ ಬಜೆಟು ನಿಮ್ಮ ಸಿವಿಲೇ ತಿಂದಾಕ್ಬಿಡುತ್ತೆ, ಕ್ಲಿಯರ್ ಮಾಡಿಬಿಡುತ್ತೆ. ಆಮೇಲೆ ಇದಕ್ಕೆ ಇಂಟೀರಿಯರ್ ಬಜೆಟೇ ಇರಲ್ಲ ತುಂಬ ಜನ. ಅವಾಗೇನು ಮಾಡಬೇಕಾಗತ್ತೆ, ಟಾಪಪ್ ಲೋನನ್ನು ತೊಗೊಬೇಕಾಗತ್ತೆ. ಹೆಚ್ಚು ತೊಗೊತಿರೋ ಟಾಪಪ್ ಲೋನು ಒಂದು 10 ಲಕ್ಷ ತೊಗೊಳ್ಳೋಣ ನಮ್ಮ ಇಂಟೀರಿಯರ್ ಇರಬೇಕಂತಂದ್ಬಿಟ್ಟು. ಆದರೆ ಯಾವಾಗ 10 ಲಕ್ಷ ಅಂತ ಅಂದ್ಕೊತೀರಾ, ಅದು ಹೇಗೆ 15 ಲಕ್ಷಕ್ಕೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಯಾವಾಗ 15 ಲಕ್ಷ ಅಂದ್ಕೊಂಡಿರ್ತಾರೆ, ಅದು ಹೇಗೆ 20 ಲಕ್ಷ, ಹೇಗೆ 20 ಲಕ್ಷ ಅಂದ್ಕೊಂಡಾಗ ಅದು 30 ಲಕ್ಷ ಯಾವ ರೀತಿ ಶೂಟಪ್ ಆಗುತ್ತೆ. 20 to 30% ಈಸಿಯಾಗಿ ಇದಾಗ್ಬಿಡುತ್ತೆ ಅನ್ನೋದು ಡೆಫಿನೆಟ್ಲಿ ಇಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಿಮಗೆ. ಇದನ್ನು ಕರೆಕ್ಟಾಗಿ ಕೇಳ್ಕೊಂಡಿದ್ರೆ ನಿಮಗೆಲ್ಲ ಯಾವತ್ತೂ ಆಗಲ್ಲ. ಕನ್ನಡಕವರ ಚಾನಲಲ್ಲಿ ನಾನು ರೆಗ್ಯುಲರಾಗಿ ನಿಮಗೆ ಯಾವ್ಯಾವ ರೀತಿ ತೊಂದರೆ ಆಗುತ್ತೆ, ತೊಂದರೆ ಆಗಬಾರ್ದು ಅನ್ನೋದನ್ನು ತಿಳಿಸ್ತಾ ಇರ್ತೀನಿ. ಲಾಸ್ಟ್ ಟೈಮ್ ಕೂಡ ಅಷ್ಟೇ, ಸಿವಿಲಲ್ಲಿ ಕ್ರೋಸ್ ಟುಗೆದರ್ ಹೊರಟೋಗ್ಬಿಡುತ್ತೆ ನಿಮ್ಮ ಬಜೆಟು ಅನ್ನೋದನ್ನು ಹೇಗೆ ತಡಿಬೇಕು ಅನ್ನೋದನ್ನು ನಾನು ನಿಮ್ಗೆ ತಿಳಿಸಿದ್ದೆ. ಇಂಟೀರಿಯರಲ್ಲೂ ಅಷ್ಟೇ ತುಂಬ ನಿಮ್ಮನ್ನು ತಲೆ ಕೆಡಿಸುವಂಥದ್ದು ಸೋಷಿಯಲ್ ಮೀಡಿಯಾ. ಹೌದು ವೀಕ್ಷಕರೇ, ಸೋಷಿಯಲ್ ಮೀಡಿಯಾನೇ ಕರೆಕ್ಟು. ಇನ್ಸ್ಟಾಗ್ರಾಮ್ ರೀಲ್ಗಳಿರ್ಬೋದು, ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ಗಳಿರ್ಬೋದು, ಬೇರೆ ಬೇರೆ ಕಡೆ ನೀವೇನು ಮಾಡ್ತೀರಾ, ಇಮೇಜಸ್ ನೋಡ್ತೀರಾ, ವಿಡಿಯೋಸಸ್ನ ನೋಡ್ತೀರಾ, ನೋಡ್ಬಿಟ್ಟು ನಮ್ಮ ಮನೆಯಲ್ಲೂ ಇದನ್ನೇ ಮಾಡೋಣ ಅಂತ ಅನ್ಕೊತೀರಾ. ನೋಡಿ ವೀಕ್ಷಕರೇ, ಎಲ್ಲರ ಮನೆಗೂ ಎಲ್ಲದು ನಾಟ್ ಸೂಟೇಬಲ್, ಅರ್ಥ ಮಾಡ್ಕೊಳ್ಳಿ ಒಂದು. ಆ್ಯಂಡ್ ಎಲ್ಲರಿಗೂ ಎಲ್ಲದೂ ಕೂಡ, ಎಲ್ಲ ಪ್ರಾಡಕ್ಟ್ ಕೂಡ ನಾಟ್ ಅಫೋರ್ಡೆಬಲ್, ಅರ್ಥ ಮಾಡ್ಕೊಳ್ಳಿ. ಸೊ ಇದನ್ನೆಲ್ಲ ಮಾಡಿಸ್ಬಿಟ್ಟು ಸಾಲಗಾರರಾಗೋ ಬದಲು ಅಥವಾ ಇರೋ ಸೇವಿಂಗ್ಸನ್ನು ಕಳ್ಕೊಡೋ ಬದಲು ಒಂದು ಮಿನಿಮಲಿಸ್ಟಿಕ್ ಆಗಿರೋಂಥ ಮನೆನ ಕ್ರಿಯೇಟ್ ಮಾಡಿ. ಈಗಂತೂ ಮಿನಿಮಲಿಸ್ಟಿಕ್ ತುಂಬಾ ಇದಾಗ್ತಾ ಇದೆ, ಟ್ರೆಂಡ್ ಆಗ್ತಾ ಇದೆ. ಲಿಮಿಟೆಡ್ ಐಟಮ್ಸ್ಗಳನ್ನು ಮನೇಲಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು, ಹೆಲ್ತ್ಗೂ ಒಳ್ಳೆಯದು, ಮನ್ಸಿಗೂ ಒಳ್ಳೆಯದು, ನಿಮ್ಮ ಜೇಬ್ಗೂ ಕೂಡ ಒಳ್ಳೆಯದು ಅಂತಲೇ ಹೇಳ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಮೊದಲನೇದಾಗಿ ಬರ್ತಾ ಇರೋಂಥದ್ದು ಅನ್ನೆಸೆಸರಿ PVC ಫಾಲ್ ಸೀಲಿಂಗ್ಸ್ ಇನ್ ಬಾಲ್ಕನಿ ಆ್ಯಂಡ್ ಪಾರ್ಕಿಂಗ್. ಪಾರ್ಕಿಂಗಲ್ಲೂ ಫಾಲ್ ಸೀಲಿಂಗ್ ಬೇಕು, ಏನ್ರಿ ಅರ್ಥ ಇದೆಯಾ? ತುಂಬ ಕಡೆ ನೋಡಿದ್ದೀನಿ, ಸೋಫಿಟ್ಟು, ವೋಕ್ಸು ಜೊತೆಯಲ್ಲಿ PVC ಫಾಲ್ ಸೀಲಿಂಗು. ಓಕೆ, ಫಸ್ಟ್ PVC ಬರುತ್ತೆ, ಅದಾದ ನಂತರ ನಿಮಗೆ ಸೋಫಿಟ್ ಫ್ಯಾನಲ್ಸ್ಗಳು ಬರುತ್ತೆ, ಅದಾದ ನಂತರ ವೋಕ್ಸ್ ತುಂಬ ಕಾಸ್ಟ್ಲಿ. ಓಕೆನಾ? ಸೊ ಇದನ್ನು ಪಾರ್ಕಿಂಗಲ್ಲಿ ಹಾಕ್ಸೋರು ಇದ್ದಾರೆ ತುಂಬ ಜನ. ಯಾರ್ರೀ ನಿಮ್ಮ ಪಾರ್ಕಿಂಗ್ ನೋಡ್ತಾರೆ? ನೀವಾದರೂ ನೋಡ್ತೀರಾ ನಾಳೆ ದಿನ ನಿಮ್ಮ ಪಾರ್ಕಿಂಗು? ಒಳ್ಳೆ ಪೇಂಟಿಂಗ್ ಮಾಡಿರಿ ಸಾಕ್ರಿ. ಡೆಫಿನೆಟ್ಲಿ ಅನ್ನೆಸೆಸರಿ ಬಾಲ್ಕನಿಗಳಲ್ಲಿ, ಪಾರ್ಕಿಂಗ್ಗಳಲ್ಲಿ ಫಾಲ್ ಸೀಲಿಂಗ್ ಮಾಡುವಂಥ ಕಾನ್ಸೆಪ್ಟನ್ನು ಇಟ್ಕೊಬಿಡಿ. ಈವನ್ ಫಾಲ್ ಸೀಲಿಂಗ್ ಕಾನ್ಸೆಪ್ಟ್ ಇದೆಯಲ್ಲ, ಅದೇ ಅನ್ನೆಸೆಸರಿ ದುಂಡು ವೆಚ್ಚ. ಏನು ಮಾಡಬೇಕು ಗೊತ್ತಾ ಹೇಳಣ್ಣ ನಿಮಗೆ? ಪೆರಿಪರಲ್ ಹಾಕಿ ಕಂಪ್ಲೀಟ್. ನೋಡಿ ಇಲ್ಲಿ ನಾವು ಮಾಡಿಸಿದ್ದೀವಲ್ಲ ಪೆರಿಪರಲ್ ಅಂತಂದರೆ ಬಾರ್ಡರ್ ಫಾಲ್ ಸೀಲಿಂಗ್ ಮಾಡಿಸಿ, ತುಂಬ ಕಮ್ಮಿ ಆಗುತ್ತೆ. ಒಳಗಡೆ ಸೀಲಿಂಗ್ ಇರುತ್ತೆ ಗೊತ್ತಾ, ಸಿಮೆಂಟ್ ಸೀಲಿಂಗು, ಅದನ್ನು ಗ್ರೂ ಮಾಡಿಬಿಟ್ಟು ಅದರ ಒಳಗಡೆ ನೀವು ನಮ್ಮ ಪ್ರೊಫೈಲ್ ಲೈಟನ್ನು ಹಾಕಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಇಲ್ಲ ನೋಡಿ, ಇಲ್ಲಿ ಹಾಕಿದ್ದೀನಿ. ಆ್ಯಂಡ್ ನಿಮಗೆ ಕೆಲವೊಂದು ಇಮೇಜಸ್ಗಳು ಕೂಡ ನಮ್ಮ ಎಡಿಟರ್ ಆಗ್ತಾ ಇರ್ತಾರೆ ಹೇಳ್ತಾ ಇರಬೇಕಾದ್ರೆ. ಡೆಫಿನೆಟ್ಲಿ ಸೊ ಸಿಂಪಲ್ ಬಟ್ ಎಲೆಗೆಂಟ್ ಆಗಿರುವಂಥ ಇಂಟೀರಿಯರನ್ನು ಮಾಡಿಸಿ, ಫಾಲ್ ಸೀಲಿಂಗನ್ನು ಮಾಡಿಸಿ. ಅದು ಬಿಟ್ಟು ಮನೆ ಒಳಗಡೆನೂ ಹೆವಿ ಫಾಲ್ ಸೀಲಿಂಗು, ಪಾತ್ವೇದಲ್ಲಿ ಫಾಲ್ ಸೀಲಿಂಗು, ಕಿಚನಲ್ಲಿ ಫಾಲ್ ಸೀಲಿಂಗು, ಆಮೇಲೆ ಡೈನಿಂಗ್ ಏರಿಯಾದಲ್ಲಿ ಫಾಲ್ ಸೀಲಿಂಗು, ದೇವ್ರ ಮನೇಲಿ ಇರಲಿ ಚಿಕ್ಕದಾಗಿ ಚೆನ್ನಾಗಿರುತ್ತೆ, ಬೆಡ್ರೂಮಲ್ಲಿ ಫಾಲ್ ಸೀಲಿಂಗು. ಸೊ ಎವ್ರಿವೇರ್ ಫಾಲ್ ಸೀಲಿಂಗ್ ಇದೆಯಲ್ಲ, ಇಟ್ಸ್ ಅನ್ನೆಸೆಸರಿ, ದುಡ್ಡಿನ ವೇಸ್ಟು. ಆಮೇಲೆ ಅದು ಕೆಲವು ದಿನ ಅಷ್ಟೇ, ಆಮೇಲೆ ನಿಮ್ಗೆ ಅದು ಲಕ್ಷಕ್ಕೂ ನಿಮ್ಮ ಮೈಂಡಲ್ಲೇ ಇರಲ್ಲ, ಅವೆಲ್ಲ ಅರ್ಥ ಮಾಡ್ಕೊಳ್ಳಿ. ಸೊ ಅನ್ನೆಸೆಸರಿ ಯಾಕೆ ಖರ್ಚು ಮಾಡ್ತೀರಾ? ಬೇಕಾಗಿಲ್ಲ. ಸೊ ನೆಕ್ಸ್ಟು ಫೋಯರ್ ಏರಿಯಾ ಇರಲೇಬೇಕಂತ ಇಲ್ಲ. ಮನೆ ಆದಮೇಲೆ ಫೈರ್ ಇರಲೇಬೇಕು ಅನ್ನೋ ತುಂಬ ಜನರ ಕಾನ್ಸೆಪ್ಟ್. ಇಲ್ಲ, ಫೈರ್ ಅಂತ ಬರೋದು ಅದು ಕೇವಲ ಫ್ಲ್ಯಾಟ್ಗಳಿಗೋಸ್ಕರ. ತುಂಬ ಫ್ಲ್ಯಾಟ್ಸಲ್ಲಿ ಎಂಟ್ರೆನ್ಸ್ ನ್ಯಾರೋ ಇರುತ್ತೆ, ಚಿಕ್ಕ ಜಾಗ ಇರುತ್ತೆ, ಅಲ್ಲೊಂಚೂರು ಫೈರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ದೊಡ್ಡದಾಗಿರೋ ಮನೆ ಇದೆ, ಹಾಲ್ ಇದೆ, ಇಂಡಿವಿಜುವಲ್ ಮನೆಗಳಿಗೆ ಫೈರ್ ಇದೆಯಲ್ಲ, ಟೋಟಲಿ ಅನ್ನೆಸೆಸರಿ. ಆ್ಯಂಡ್ ಕೆಲವೊಬ್ಬರು ವಿಸಿಟರ್ಸ್ ರೂಮ್ ಅಂತ ಮಾಡ್ತಾರೆ. ಮನೆ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ವಿಸಿಟರ್ಸ್ ರೂಮು, ಅದಾದ ಮೇಲೆ ಲಿವಿಂಗು, ಅರ್ಥ ಮಾಡ್ಕೊಳ್ಳಿ. ಸೊ ಬಂದವರನ್ನು ಕುಳಿಸಿ ಮಾತಾಡಿಸಿ ಕಳಿಸುವಂಥ ಒಂದು ಜಾಗ ಇರುತ್ತೆ, ಅದನ್ನು ವಿಸಿಟರ್ಸ್ ರೂಮ್ ಅಂತ ಕರೀತಾರೆ. ಆ ವಿಸಿಟರ್ಸ್ ರೂಮ್ಗೆ ಮಾತ್ರ ಫೈರ್ ಬೇಕಾಗುತ್ತೆ. ಸೊ ನಿಮ್ಮಲ್ಲಿ ಆ ಥರ ಕಾನ್ಸೆಪ್ಟ್ ಇಲ್ಲ, ಯಾರಾದರೂ ಬರ್ಬೋದು, ನೆಂಟ್ರಲ್ಲ ಸೀದಾ ಡೈರೆಕ್ಟಾಗಿ ಲಿವಿಂಗಿಗೆ ಬರ್ಬೋದು ಅಂದರೆ ಫೈರ್ ಇಟ್ಕೊಳ್ಳೋ ಅಗತ್ಯ ಇಲ್ಲ, ಬೇಕಾಗಿಲ್ಲ. ಯಾಕಂತಂದರೆ ಇದು ತುಂಬ ಖರ್ಚು ಮಾಡುತ್ತೆ ರೀ. ಅದಕ್ಕೆ ವಾಲ್ ಕ್ಲಾಡಿಂಗ್ ಮಾಡಿಸ್ಬೇಕು, ಅದಕ್ಕೆ ಸಪ್ರೇಟ್ ಆಗಿರೋಂಥ ಫಾಲ್ ಸೀಲಿಂಗ್ ಮಾಡಿಸ್ಬೇಕು, ಅಲ್ಲೊಂದು ಶೂ ರ್ಯಾಕ್ ಥರ ಏನಾದರೂ ಮಾಡಬೇಕು, ಅದ್ರ ಮೇಲ್ಗಡೆ ಬುದ್ಧ ಇಡಬೇಕು, ಅದಕ್ಕೊಂದು ಫೌಂಟೇನ್ ಥರ ಮಾಡಬೇಕು, ಅದ್ರ ಹಿಂದ್ಗಡೆ ನಿಮಗೆ ಚಾರ್ಕೋಲ್ ರ್ಯಾಫ್ಟರ್ಸ್ಗಳನ್ನು ಹಾಕಬೇಕು, ಒಂದೇನಾದರೂ ಮೆಟಲ್ ಆರ್ಟ್ ತೊಗೊಂಬರ್ಬೇಕು. ಇವೆಲ್ಲ ಬೇಕಾ?
ಬೇಕಾಗಿಲ್ಲ. ಆದರೆ ಫ್ಲ್ಯಾಟ್ಸಲ್ಲಿ ಏನಾಗುತ್ತೆ ಅಂತಂದರೆ ಎಂಟ್ರಿ ಆಗ್ತಿದ್ದಂಗೆ ಒಂದು ಶೂ ರ್ಯಾಕ್ ಮಾಡಲೇಬೇಕು ಅವರು ಒಳಗಡೆನೆ. ಆವಾಗ ಏನಾಗುತ್ತೆ, ಅದನ್ನು ಫೈರಾಗಿ ಕನ್ವರ್ಟ್ ಮಾಡಿಬಿಡ್ತಾರೆ. ಅರ್ಥ ಆಯ್ತಲ್ವಾ? ಸೊ ಆದ್ದರಿಂದ ಫ್ಲ್ಯಾಟ್ಗಳಿಗೆ ಬರುವಂಥ ಫೈರು ಎಲ್ರಿಗೂ ಬೇಕು ಅಂತ ಇಲ್ಲ. ತುಂಬ ಜನ ಡ್ಯೂಕೋ ಕಿಚನ್ ಮಾಡಿಸ್ತಾರೆ. ಅಯ್ಯಪ್ಪ, ಟೂ ಕಾಸ್ಟ್ಲಿ ಆ್ಯಂಡ್ ಟೂ ಟೈಮ್ ಕನ್ಸ್ಯೂಮಿಂಗ್. ತುಂಬ ಟೈಮ್ ಕನ್ಸ್ಯೂಮ್ ಮಾಡುತ್ತೆ, ತುಂಬ ಕಾಸ್ಟ್ಲಿ, ನಾಜೂಕು ಕೆಲಸ. ಡ್ಯೂಕೋ ಇದು ಮಾಡ್ತಿರಲ್ಲ, ಕಿಚನ್ ಮಾಡಿಸ್ತೀವಿ, ಕೆಲವೊಬ್ಬರು ಮಾಡಿಸ್ತಾರೆ. ಅದು ನಮ್ಮ ಯುರೋಪಿಯನ್ ಥೀಮ್ ಬರುತ್ತೆ ಅದಕ್ಕೆ, ಓಕೆನಾ? ಸೊ ಇದು ತುಂಬಾ ಕಾಸ್ಟ್ಲಿ ಆಗುತ್ತೆ, ಕಷ್ಟಪಡಬೇಕು ಈ ನಮ್ಮ ಇಂಟೀರಿಯರ್ ಮಾಡೋದಕ್ಕೆ. ಬಟ್ ಆದರೆ ಅದು ವರ್ತಿಲ್ಲ ವೀಕ್ಷಕರೇ. ಯಾಕಂದ್ರೆ ಅಷ್ಟೊಂದು ಖರ್ಚು ಮಾಡಿ ಅದು ಕೂಡ ಒಂದಿನ ಡ್ಯಾಮೇಜ್ ಆಗೇ ಆಗುತ್ತೆ, ವೇರ್ ಆ್ಯಂಡ್ ಟೇರ್ಸ್ ಇದ್ದೇ ಇರುತ್ತೆ. ಸೊ ಆದ್ದರಿಂದ ಆಕ್ರಿಲಿಕ್ ಕಿಚನ್ ಇದೆಲ್ಲ ಪೀರಿಯಡ್, ಅದು ಬೆಸ್ಟ್ ಅದು. ಆದ್ದರಿಂದ ಆಕ್ರಿಲಿಕ್ ಕಿಚನು ಒಳ್ಳೆ ಕ್ವಾಲಿಟಿ ಆಕ್ರಿಲಿಕ್ಸನ್ನು ಹಾಕಿಬಿಟ್ಟು ಮಾಡಿ, HDHMR ಬಳಸಿ. ಓಕೆ, ಈ ನಮ್ಮ ಬಾಯ್ಲಿಂಗ್ ವಾಟರ್ ಪ್ರೂಫ್ ಪ್ಲೈವುಡ್ ಬರುತ್ತೆ, ಸೊ ಅದನ್ನು ಯೂಸ್ ಮಾಡಿ. ಎಲ್ಲಿ ನಮ್ಮ ಇದರಲ್ಲಿ ಸಿಂಕ್ ಏರಿಯಾದಲ್ಲಿ ವಾಟರ್ ಪ್ರೂಫ್ ಇದನ್ನು ಯೂಸ್ ಮಾಡಿ, ದಟ್ಸ್ ಬೆಟರ್. ಆ ಥರ ಮಾಡಿಸಿ. ಅದು ಬಿಟ್ಬಿಟ್ಟು ಅನ್ನೆಸೆಸರಿ ಡ್ಯೂಕೋ ಫಿನಿಷಲ್ಲಿ ಮಾಡೋ ಕಿಚನ್ ಇದೆಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ. ಅವರೇ ನಿಮ್ಮ ರೇರ್ಲಿ ಯೂಸ್ ಮಾಡುವಂಥ ಕಿಚನ್ನು, ಮೇಡ್ಸ್ಗಳಿದ್ದಾರೆ, ದುಡ್ಡಿದೆ ಅಂಥವ್ರಿಗೆ ಮಾತ್ರ ಇದು ಇರುವಂಥದ್ದು. ಸೊ ನೆಕ್ಸ್ಟ್ ಇಯರ್ ಬರುವಂಥದ್ದು ಗ್ರ್ಯಾಂಡ್ ಪ್ರಭಾವಳಿ. ಇದು ಅಷ್ಟೇ ರೀ, ತುಂಬ ಟ್ರೆಂಡು ಆಗ್ತಾಯಿದೆ, ಒಂಥರ ಮೋಹ ಜನರಿಗೆ. ಈ ಗ್ರ್ಯಾಂಡ್ ಪ್ರಭಾವಳಿ ಮೇನ್ ಡೋರಲ್ಲಿರ್ಬೋದು, ದೇವ್ರ ಮನೆಯಲ್ಲಿ ಗ್ರ್ಯಾಂಡಾಗಿ ಮಾಡಿಸ್ತಿರೋ ಪ್ರಭಾವಳಿ. ಆನೆ ಇರುತ್ತೆ, ನವಿಲಿರುತ್ತೆ, ಎಷ್ಟು ಕಾಸ್ಟ್ಲಿ ಗೊತ್ತಾ ಇದು ನಿಮಗೆ? ಮೇನ್ ಡೋರ್ಗಿಂತನೂ ಕಾಸ್ಟ್ಲಿ. ನೀವು ಒಂದು ಪ್ರಭಾವಳಿನ ಆ್ಯಂಡ್ ಮೇಲ್ಗಡೆ ಗೋಪುರನ ಎಂಟೈರ್ ಆಗಿ ಟೀ ಕುಡ್ಡಲ್ಲಿ ಮಾಡಿಸ್ತೀರಾ ಅಂತಂದರೆ 2 lakhsವರೆಗೆ ಹೊರಟೋಗುತ್ತೆ ವೀಕ್ಷಕರು. 2 lakh ನಿಮ್ದು ಎಂಟೈರ್ ದೇವ್ರ ಮನೆಯೇ ಆಗ್ಬಿಡುತ್ತೆ ಅದರಲ್ಲಿ. ಇಲ್ಲ, ಇನ್ನೂ ಕಮ್ಮಿ ಖರ್ಚಲ್ಲೇ ಆಗೋಗ್ಬಿಡುತ್ತೆ. ಸೊ ಗ್ರ್ಯಾಂಡ್ ಪ್ರಭಾವಳಿಗಳಿರ್ತಾವಲ್ಲ, ಅದು ಅನ್ನೆಸೆಸರಿ. ಆ್ಯಂಡ್ ಕೆಲವೊಬ್ಬರು ಬ್ರಾಸ್ನ ಪ್ರಭಾವಳಿಗಳನ್ನು ತೊಗೊಂಬರ್ತಾರೆ, ಪರವಾಗಿಲ್ಲ, ದಟ್ಸ್ ಓಕೆ. ಯಾಕಂತಂದರೆ ಗ್ರ್ಯಾಂಡ್ ವುಡ್ ಪ್ರಭಾವಳಿಗಳಿಗಿಂತ ಕಮ್ಮಿ ರೇಟಲ್ಲಾಗುತ್ತೆ. ಬಟ್ ಈ ರೀತಿ ಪ್ರಭಾವಳಿಗಳಿಗೆ ಮೇಂಟೆನೆನ್ಸ್ ಇರುತ್ತೆ. ಬೈ ಮಿಸ್ಟೇಕಾಗಿ ಕ್ರ್ಯಾಕ್ಸ್ ಬಂತು ಅಂದರೆ ಅದನ್ನು ಕ್ರ್ಯಾಕ್ ಫಿಲ್ ಮಾಡಬೇಕು, ಮೇಂಟೈನ್ ಮಾಡಲೇಬೇಕು. ನಿಜವಾಗ್ಲೂ ಕೂಡ ಇಟ್ಸ್ ಟು ಎಕ್ಸ್ಪೆನ್ಸಿವ್. ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಇಟ್ಸ್ ಟು ಎಕ್ಸ್ಪೆನ್ಸಿವ್. ಸೊ ನೀವೇನಾದರೂ ಮನೆ ಕಟ್ತಾ ಇರಬೇಕಾದ್ರೆ ಗ್ರ್ಯಾಂಡ್ ಪ್ರಭಾವಳಿ ಹಾಕ್ತೀವಿ ಮೇನ್ ಡೋರ್ಗೆ, ದೇವ್ರ ಮನೆಗೆ ಅಂತಂದರೆ ಅದಕ್ಕೆ ಸಪ್ರೇಟಾಗಿ 1-1.5 ಲಕ್ಷ ಎತ್ತಿಟ್ಕೊಳ್ರಪ್ಪ. ಸೊ ಅದು ಬೇಡ, ಉಳಿಸ್ಬೇಕು ಅಂತಂದರೆ ನಾರ್ಮಲ್ ಪ್ರಭಾವಳಿ ಮಾಡಿ. ಆ್ಯಂಡ್ ಇನ್ನೊಂದು ಡೋರ್ ಫ್ರೇಮು, ಇದನ್ನು ಅಷ್ಟೇ ತುಂಬ ಜನ 1 feet-ಗೆ 6 inches, 10 inch-ಗೆ 5 inches, ಎಷ್ಟು ದಪ್ಪ ಇದು ಮಾಡ್ತೀರಾ, ವಾಸ್ಕಲ್ ಕ್ರಿಯೇಟ್ ಮಾಡ್ತೀರಾ. ಓಕೆ, ಯಾಕೆ ಅನ್ನೆಸೆಸರಿ. 5/6 ಇದೆಯಲ್ಲ, 5 inches by 6 inches ಡೋರ್ ಫ್ರೇಮ್ ಈಸ್ ಇನಫ್, ಸಾಕೋದು. ಈಗ ಕಳ್ಳರು ಬಂದರೆ ನಿಮ್ಮ ಡೋರ್ ಹೊಡೆದಾಗ್ತಾ ಇರ್ಬಿಟ್ರೆ ನಿಮ್ಮ ಫ್ರೇಮಿಂದ ಏನೂ ಪ್ರಯೋಜನ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಅದರ ಬದಲು ಸ್ಟೀಲ್ ಡೋರ್ ಹಾಕ್ಸ್ಬೋದಲ್ವಾ? ನಮ್ಮ ಜೆಸಿತಾ ಸ್ಟೀಲ್ ಡೋರ್ ಎಷ್ಟು ಚೆನ್ನಾಗಿದೆ, ಡ್ಯೂಯಲ್ ಡೋರ್ ಹಾಕ್ಸ್ಬೋದು. 1 ಲಕ್ಷ ರೂಪಾಯಿಗೆಲ್ಲ ಎಂತೆಂಥ ಡೋರು ವಿತ್ ಫ್ರೇಮು, ವಿತ್ ಲಾಕು, ವಿತ್ ಪೀಕ್ ಹೋಲು, ಡೋರ್ ಬೆಲ್ಲು, ಎಲ್ಲ ಹ್ಯಾಂಡಲ್ಲು, ಇನ್ಸ್ಟಲೇಷನ್ನು, ಶಿಪ್ಪಿಂಗು ಎಲ್ಲ ಬಂದುಬಿಡುತ್ತೆ ಅದರಲ್ಲಿ. ಸೊ ನೀವು ಡೆಫಿನೆಟ್ಲಿ ಸ್ಟೀಲ್ ಡೋರನ್ನು ಹಾಕ್ಸ್ಬೋದು. ಯಾರು ಕೆಲವೊಬ್ರು ವಾಸ್ತು ಪ್ರಕಾರ ಹಾಕ್ಸ್ಬಾರ್ದು ಅಂತಾರೆ, ಕೆಲವೊಬ್ರು ಹಾಕ್ಸ್ಬೋದು ಅಂತ ಹೇಳ್ತಾರೆ. ನಿಮಗಿಷ್ಟ ಇದ್ದರೆ ಸ್ಟೀಲ್ ಡೋರ್ ಹಾಕೋದು ಬೆಟರ್ ವೀಕ್ಷಕರೇ. ಬಟ್ ಇವಾಗಂತೂ ವುಡನ್ ಡೋರನ್ನು ಮೀರಿಸುವಂತಹ ಸ್ಟೀಲ್ ಡೋರ್ಗಳೆಲ್ಲ ಬಂದಿದೆ, ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ. ಡೋರ್ ಅಂತ ಬಂದಾಗಲೂ ಅಷ್ಟೇ 8/4 ಇದೆಯಲ್ಲ ಮ್ಯಾಕ್ಸ್, ಅದು ಸಾಕು. 9/5 ಮಾಡೋದು. ಫಾರಿನ್ ಕಂಟ್ರೀಸಲ್ಲೆಲ್ಲ ರೀಲ್ಸ್ ನೋಡ್ಬಿಟ್ಟು 10 feet ಡೋರ್ ಮಾಡಿಸೋದು. ವಾಯ್? ಯಾಕಂತಂದರೆ ಅದಕ್ಕೆ ನಿಮಗೆ 5-6 inches ಹಾಕಬೇಕಾಗತ್ತೆ. ಹೆವಿ ಇಂಚಸ್. 5-6 ಏನ್ರಿ, ಇನ್ನೂ ಜಾಸ್ತಿ ಇಂಚಸ್ ಹಾಕಬೇಕಾಗತ್ತೆ. ಅದು ತಡೆಯೋದಿಲ್ಲ, ಮೇಂಟೆನೆನ್ಸ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಅದಕ್ಕೆ ತಕ್ಕಂಥ ಪ್ರೀಮನ್ನು ಕ್ರಿಯೇಟ್ ಮಾಡಬೇಕು. ಯಾಕಂದರೆ ಎಲ್ಲವೂ ಕೂಡ ಮ್ಯಾನ್ಯುವಲ್, ಅವಾಗ ಕಸ್ಟಮೈಸ್ಡ್. ಸೊ ಯಾವಾಗ ನೀವು ರೆಗ್ಯುಲರ್ಗಿಂತ ಬೇರೆ ಮಾಡೋಕ್ಕೆ ಹೋಗ್ತೀರಾ, ಹಟ್ಟಿಗೆ ಮಾಡೋಕ್ಕೆ ಹೋಗ್ತೀರಾ, ಆವಾಗ ಎಲ್ಲವೂ ಕೂಡ ಕಸ್ಟಮೈಸೇಷನ್ ಆಗಿಬಿಡುತ್ತೆ. ಸೊ ಆದ್ದರಿಂದ ಡೆಫಿನೆಟ್ಲಿ 5 inches by 6 inches ಡೋರ್ ಫ್ರೇಮ್ ಈಸ್ ಇನಫ್. 8/4 ಡೋರ್ ಈಸ್ ಗುಡ್, ಓಕೆನಾ? 30 mm ದಪ್ಪನೂ ಅಷ್ಟೇ, 30 mm ಇಸ್ ಗುಡ್. ಯಾವುದಕ್ಕೆ ಹೋಗ್ತಾಯಿದ್ದೀರಾ? ವುಡ್ಗೆ ಹೋಗ್ತಾಯಿದ್ದೀರಾ ಅಂತಂದರೆ, ಇಲ್ಲ ಸ್ಟೀಲ್ಗೆ ಹೋಗ್ತಾಯಿದ್ರೆ 90 mm ಬಂದುಬಿಡುತ್ತೆ. ಅದೇ ರೇಟಲ್ಲಿ ಇಷ್ಟು ದಪ್ಪ ಬಂದುಬಿಡುತ್ತೆ ಡೋರ್ ನಿಮಗೆ. ಅದು ಕೂಡ ವಿತ್ ಇಂಚಸ್ ಬರುತ್ತೆ. ಬಟರ್ಫ್ಲೈ ಇಂಚಸ್ಗಳನ್ನು ಯೂಸ್ ಮಾಡ್ತಾರವರು, ಬೆಸ್ಟ್ ಅಂತ ಹೇಳ್ತೀನಿ. ಇದಾಯಿತು. ಆಮೇಲೆ ಟೂ ಮಚ್ ವಾಲ್ ಕ್ಲಾಡಿಂಗ್ ಈಸ್ ಟೂ ಜಾತ್ರೆನೇ ಇದು, ಓಕೆನಾ? ಸೊ ತುಂಬ ಜನ ಏನು ಮಾಡ್ತಾರೆ, ವಾಲ್ ಕ್ಲಾಡಿಂಗೆ ಒಂದು ಕಡೆ ಇದು ಮೇಲ್ಗಡೆ ಸೋಪಿಡ್ ಫ್ಯಾನಲ್ಲು, ಒಂದು ಕಡೆ ರ್ಯಾಪ್ಟರ್ಸು, ಒಂದು ಕಡೆ ಮಾರ್ಬಲ್ ಶೀಟು ಎಲ್ಲ ಹಾಕ್ಸ್ಬಿಡ್ತಾರೆ. ನೀವು ಒಂದು ಕಡೆ ಚಾರ್ಕೋಲ್ ಪ್ಯಾನಲ್ಸು, ಅನ್ನೆಸೆಸರಿ ಇದು. ಆ
ಎಸ್ಪೆಷಲಿ ಈ ಫ್ಲೂಟೆಡ್ ಫ್ಯಾನಲ್ಲಿ ಹಾಕ್ಸ್ತೀರ ಗೊತ್ತಾ, ಅದ್ರ ಮಧ್ಯೆ ಗ್ಯಾಪ್ ಇರುತ್ತೆ, ಆ ಗ್ಯಾಪಲ್ಲಿ ಎಷ್ಟು ಕೊಳೆ ಕೂತ್ಕೊಳ್ಳುತ್ತೆ ಗೊತ್ತಾ ನಿಮಗೆ, ಎಷ್ಟು ಕೊಳೆ, ಎಷ್ಟು ಧೂಳು. ಈವನ್ ಕೆಲವೊಂದು ಕಡೆಯಲ್ಲಿ ಈ ಸ್ಪೈಡರ್ ಕೂಡ ಮನೆ ಮಾಡ್ಕೊಂಡ್ಬಿಡುತ್ತೆ, ಅಷ್ಟೊಂದು ಗಲೀಜಾಗುತ್ತೆ ವೀಕ್ಷಕರೇ. ಸೊ ರ್ಯಾಪ್ಟರ್ಸ್ಗಳ ಯೂಸ್ ಕಡಿಮೆ ಮಾಡಿ. ವಾಲ್ ಪ್ಯಾನಲಿಂಗ್ ಮಾಡಿಸ್ತಿದ್ದೀರಾ, ಯು ವಿ ಮಾರ್ಬಲ್ ಶೀಟ್ ಯೂಸ್ ಮಾಡ್ತೀರಾ ಅಂತಂದರೆ ಪ್ಲೇನ್ಗೆ ಹೋಗಿ, ವೈಟ್ ಇರ್ಬೋದು, ಬೇಜು, ಈ ಥರ ಕಲರ್ ಸಿಂಗಲ್ ಕಲರ್ಗಳಿಗೆ ಹೋಗಿ. ಮ್ಯಾಟ್ ಫಿನಿಶ್ ಸಿಕ್ಕಿದ್ರೆ ಮ್ಯಾಟ್ ಫಿನಿಶಿಗೆ ಹೋಗಿ. ಆವಾಗ ಏನು ಅನಿಸುತ್ತೆ, ಪೇಂಟ್ ಮಾಡ್ದಂಗೆ ಅನಿಸುತ್ತೆ. ಸೊ ಆದ್ದರಿಂದ ಡೀಸೆಂಟ್ ಕಲರ್ ಇರುವಂಥ ವಾಲ್ ಕ್ಲಾಡಿಂಗ್ಗಳನ್ನು ಮಾಡಿಸಿ. ಚಾರ್ಕೋಲ್ ಪ್ಯಾನಲ್ಗಳನ್ನು ಯೂಸ್ ಮಾಡ್ತೀರಾ, ಬಾಬಾ ಹೆಂಗಿರುತ್ತೆ ಅದು, ಒಳ್ಳೆ ಜಾತ್ರೆ ಥರ ಇರುತ್ತೆ, ಅದು ಬೇಡ. ಯು ವಿ ಮಾರ್ಬಲ್ ಶೀಟಲ್ಲಿ ಮಲ್ಟಿಪಲ್ ಕಲರ್ಗಳನ್ನು ಯೂಸ್ ಮಾಡ್ತೀರಾ, ಕಾಫಿ ಇರ್ಬೋದು, ಬೇರೆ ಬೇರೆ ಕಲರ್, ಗ್ರೀನು, ಬ್ಲೂ, ರೆಡ್ಡು, ಅನ್ನೆಸೆಸರಿ ಕಣ್ಣಿಗೆ ಹೊಡೆಯುತ್ತೆ ಬಿಟ್ರೆ, ರಾಚತೆ ಬಿಟ್ಟರೆ ಡೆಫಿನೆಟ್ಲಿ ಇವೆಲ್ಲವೂ ಕೂಡ ಕಾಸ್ಟ್ ಜಾಸ್ತಿ ಮಾಡುತ್ತೆ ಬಿಟ್ಟರೆ ನೋಡೋಕ್ಕೂ ಕೂಡ ವಿಚಿತ್ರವಾಗಿರುತ್ತೆ. ಆದ್ದರಿಂದ ಸಿಂಗಲ್ ಕಲರ್ ತೊಗೊಂಡು ಎಲ್ಲ ಕಡೆ ಮಾಡೋದು ಒಳ್ಳೆಯದು. ಯಾಕಂದರೆ ಏನು ಗೊತ್ತಾ, ಮಾರ್ಬಲ್ ಶೀಟನ್ನು ಗೋಡೆಗೆ ಹಾಕ್ಸೋದ್ರಿಂದ ನಿಮಗೆ ಉಳಿತಾಯ ಕೂಡ ಆಗುತ್ತೆ. ಇವತ್ತೇನೋ ಸ್ವಲ್ಪ ಜಾಸ್ತಿ ಆಗ್ಬೋದು, ಆದರೆ ಪದೇ ಪದೇ ಪೇಂಟ್ ಮಾಡಬೇಕು. ಆ ಪೇಂಟ್ ಮಾಡಬೇಕಾದ್ರೆ ಬರುವಂಥ ರಗಳೆ, ಧೂಳು, ಗಲೀಜು ಇವೆಲ್ಲ ಅವಾಯ್ಡ್ ಆಗಿಬಿಡುತ್ತೆ. ಸೊ ಒನ್ ಟೈಮ್ ಯು ವಿ ಮಾರ್ಬಲ್ ಶೀಟು ನಮ್ಮ ಇವ್ರು ಮಾಡಿಕೊಡ್ತಾರೆ, ಸನ್ಶೈನ್ ಇಂಟೀರಿಯರ್ ಅವ್ರು ಮಾಡಿಕೊಡ್ತಾರೆ. ಓಕೆ, ಸರ್ಚ್ ಮಾಡಿ ಸನ್ಶೈನ್ ಇಂಟೀರಿಯರ್ ಅಂತ, ಒಳ್ಳೆ ರೇಟಲ್ಲಿ ಇಡೀ ಮನೆಗೆ ಜಾತ್ರೆ ಥರ ಕಾಣದೇ ಇರೋ ಥರ ಯು ವಿ ಮಾರ್ಬಲ್ ಶೀಟ್ಗಳನ್ನು ಹಾಕ್ಕೊಡ್ತಾರೆ. ಆಬ್ವಿಯಸ್ಲಿ ಅದನ್ನು ಇನ್ಸ್ಟಾಲ್ ಮಾಡ್ಬೋದು. ಅದು ಬಿಟ್ಬಿಟ್ಟು ಟೂ ಮಚ್ ರ್ಯಾಪ್ಟರ್ಸ್ಗಳನ್ನು ಯೂಸ್ ಮಾಡೋದು, ಈ ಚಾರ್ಕೋಲ್ ಪ್ಯಾನಲ್ಗಳನ್ನು ಯೂಸ್ ಮಾಡೋವಂಥದ್ದು, ಆಮೇಲೆ ಇವಾಗ 2x2 ಶೀಟ್ಸ್ ಬರುತ್ತೆ, ಅವುಗಳನ್ನು ಯೂಸ್ ಮಾಡುವಂಥದ್ದು ವಾಲ್ಗಳಲ್ಲಿ ಎಲ್ಲ ಕಡೆ. ನಾನು ಅಷ್ಟೊಂದು ಚೆನ್ನಾಗಿರಲ್ಲ, ಜಾತ್ರೆ ಥರ ಕಾಣಿಸುತ್ತೆ, ಜೊತೆಯಲ್ಲಿ ಟೂ ಮಚ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಡೀ ಮನೆಗೆ 2 ವಾಲ್ ಆರ್ಟ್ಗಳು ಸಾಕು. ವಾಲ್ ಆರ್ಟ್ ಅಂದರೆ ಏನು ಗೊತ್ತಾ, ಈ ಮೆಟಲ್ ವಾಲ್ ಆರ್ಟು ನಾನು ಸ್ಕ್ರೀನ್ ಮೇಲೆ ಬರ್ತಾ ಇರ್ಬೋದು, ಆಮೇಲೆ ಮ್ಯೂರಲ್ ವಾಲ್ ಆರ್ಟ್ಗಳು ಬರ್ತಾ ಇರುತ್ತೆ, PVC ವಾಲ್ ಆರ್ಟ್ಗಳು ಬರ್ತಾ ಇರುತ್ತೆ. ಈ ವಾಲ್ ಆರ್ಟು ಮ್ಯಾಕ್ಸಿಮಮ್ ಅಂದರೆ 2 ಹಾಕಿ, ಲಿವಿಂಗಲ್ಲಿ ಒಂದು, ಅದಾದಮೇಲೆ ನಿಮ್ಮ ಬೆಡ್ರೂಮಲ್ಲಿ ಒಂದು, 2 ವಾಲ್ ಆರ್ಟ್ ಸಾಕು. ಇಲ್ಲ ದೇವ್ರ ಫೋಟೋ ಹಾಕ್ಕೊಳ್ಳಿ, ಇಲ್ಲ ನಿಮ್ಮ ಫೋಟೋ ಹಾಕಿ. ಅದು ಬಿಟ್ಬಿಟ್ಟು ಎಲ್ಲ ಕಡೆ ವಾಲ್ ಆರ್ಟು, ಇಲ್ಲೊಂದು ಮೆಟಲ್ ವಾಲ್ ಆರ್ಟು, ಅಲ್ಲೊಂದು PVC ವಾಲ್ ಆರ್ಟು, ಈ ಕಡೆ ಮ್ಯೂರಲ್ ವಾಲ್ ಆರ್ಟು. ನೀವು ಸ್ಟೆಪ್ ಹತ್ಬೇಕಾದ್ರೆ ಎಲ್ಲ ಸ್ಟೆಪ್ಪಲ್ಲೆಲ್ಲ ವಾಲ್ ಆರ್ಟ್ಗಳು. ಓಹೋ ಮೈ ಗಾಡ್, ಎಷ್ಟು ಖರ್ಚಾಗುತ್ತೆ ಗೊತ್ತಾ ನಿಮಗೆ. ಸೊ ಇದು ನೋಡೋಕ್ಕೂ ಕೂಡ ಅನ್ಪ್ಲೆಸೆಂಟ್ ಆಗಿರುತ್ತೆ. ಇವತ್ತೇನೋ ಚೆನ್ನಾಗಿ ಕಾಣಿಸುತ್ತೆ, ಅದ್ರ ಮೇಂಟೆನೆನ್ಸ್ ಜಾಸ್ತಿ ಧೂಳು ಕೂತ್ಕೊಂಡಾಗ. ಆ್ಯಂಡ್ ಮೂರನೇದಾಗಿ ಕಾಸ್ಟ್ ತುಂಬಾ ಶೂಟಪ್ ಆಗುತ್ತೆ. ಯಾರೋ ಹೇಳ್ತಾರೆ, ನೀವೇನೋ ಒಂದು ಮೆಟಲ್ ಆರ್ಟ್ ತರೋಕೆ ಹೋಗಿರ್ತೀರಾ, ಮ್ಯೂರಲ್ ತರೋಕೆ ಹೋಗಿರ್ತೀರ, ಅವ್ರು ಹೇಳ್ತಾರೆ, ಸರ್ ನೋಡಿ ಲಿವಿಂಗಲ್ಲಿ ಹಾಕಿ ಒಂದು, ಫೈರಲ್ಲಿ ಒಂದು ಹಾಕಿ, ಸ್ಟೆಪ್ಸ್ ಹತ್ಬೇಕಾದ್ರೆ 3 ಹಾಕಿ, ಬೆಡ್ರೂಮ್ಗಳಲ್ಲೆಲ್ಲ ಒಂದೊಂದು ಹಾಕಿ, ಟೆರಸಲ್ಲಿ ಹೋಗೋ ಜಾಗದಲ್ಲಿ ಒಂದು ಹಾಕಿ, ಒಂದು 10 ತೊಗೊಂಡೋಗ್ಬಿಡಿ ಅಂತ ಅವ್ರು ಹೇಳ್ತಾರೆ. ಇವರೆಲ್ಲರೂ ಸೇಲ್ ಮಾಡೋರೆಲ್ಲ ಹಂಗೆ ಹೇಳೋದು. ಅಂತೇಳ್ಬಿಟ್ಟು ನೀವು ತೊಗೊಬರೋ ಅಗತ್ಯ ಇಲ್ಲ, 2 ತೊಗೊಬನ್ನಿ ಸಾಕು. ಇಡೀ ಮನೆಗೆ 2 ವಾಲ್ ಆರ್ಟ್ಗಳು ಇನಫ್ ಸಾಕು. ಅದು ಕೂಡ ಆನ್ಲೈನಲ್ಲಿ ಕಮ್ಮಿ ರೇಟಿಗೆ ಸಿಗುತ್ತೆ, ಅದನ್ನು ತರ್ಬೋದು. ಆಮೇಲೆ ಕಸ್ಟಮೈಸ್ಡ್ ವಾಲ್ಪೇಪರ್ದು ಇವಾಗ ಎಲ್ರಿಗೂ ಹುಚ್ಚಿಡ್ಬಿಡಿ. ನಾವು ಕಸ್ಟಮೈಸ್ ವಾಲ್ಪೇಪರ್ ಮಾಡಬೇಕು, ನಾವು ನಂದಿ ಮಾಡಬೇಕು, ನಾವು ಹನುಮಂತನ ಮಾಡಬೇಕು, ನಾವು ರಾಮನ್ ಮಾಡಬೇಕು, ನಾವು ಗಣೇಶನ್ ಮಾಡಬೇಕು, ನಾವು ಸೀನ್ರಿ ಮಾಡಬೇಕು, ನಾವು ಯಾವುದೋ ಸ್ಪೈಡರ್ ಮ್ಯಾನ್ ಮಾಡಬೇಕು, ಡೆಡ್ ಫುಲ್ ಮಾಡಬೇಕು. ಎಲ್ರಿಗೂ ಕಸ್ಟಮೈಸ್ಡ್ ವಾಲ್ಪೇಪರ್ಗಳು ಹುಚ್ಚಿಡಿದ್ಬಿಟ್ಟಿದೆ. ಟೂ ಕಾಸ್ಟ್ಲಿ. ನಾರ್ಮಲ್ ವಾಲ್ಪೇಪರ್ಗಳಿಗಿಂತ 3ರಿಂದ 4 ಪಟ್ಟು ಜಾಸ್ತಿ ಆಗುತ್ತೆ ಕಸ್ಟಮೈಸರ್ ವಾಲ್ಪೇಪರ್. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಒಂದು ವಾಲ್ಗೆ ನಿಮಗೆ ವಾಲ್ಪೇಪರ್ ಹಾಕೋದಕ್ಕೆ ಒಂದು 5,000 ರೂಪಾಯಿನೋ 4,000 ರೂಪಾಯಿನೋ ಆಗುತ್ತೆ ಅಂದ್ಕೊಳ್ಳೋಣ. ನೀವೇ ಆನ್ಲೈನಿಂದ ತರಿಸಾಕ್ತಿರೋ, ಯಾರಿಗೂ ಹೇಳ್ತೇನೆ ಆಯ್ತು ಅಂತ. ನೀವು ಕಸ್ಟಮೈಸ್ಡ್ ವಾಲ್ಪೇಪರ್ ಮಾಡಿದಾಗ 15,000 ರೂಪಾಯಿ ಆಗಿಬಿಡುತ್ತೆ. ಎಲ್ಲಿಂದ ಎಲ್ಲಿಗೆ 3ರಿಂದ 4,000 ಇಲ್ಲಿ ಡೈರೆಕ್ಟ್ 15,000 ರೂಪಾಯಲ್ಲಿ. ಸೊ ಕಸ್ಟಮೈಸ್ಡ್ ವಾಲ್ಪೇಪರ್ಸ್ಗಳು ತುಂಬ ಕಾಸ್ಟ್ಲಿ ಆಗುತ್ತೆ. ಸೊ ಆದ್ದರಿಂದ ಎಲ್ಲಿ ಬೇಕೋ ಅಲ್ಲೇ ಯೂಸ್ ಮಾಡಿ. ವಾಲ್ ಈ ಬೆಡ್ರೂಮಲ್ಲಿ ಹೆಡ್ ಬೋರ್ಡ್ ಹಿಂದೆ ಯೂಸ್ ಮಾಡ್ತೀರಾ, ಓಕೆ. ಲಿವಿಂಗಲ್ಲಿ ಯಾವುದೋ ಒಂದು ವಾಲಲ್ಲಿ ಯೂಸ್ ಮಾಡ್ತೀರಾ, ಓಕೆ. ಸೊ ಒಂದು ಕಡೆ ಅಥವಾ 2 ಕಡೆ ಮಾಡಿ ಸಾಕು. ಅದು ಬಿಟ್ಟು ಎಲ್ಲ ಕಡೆ ಲಿವಿಂಗಲ್ಲೊಂದು, ಫೈಯರಲ್ಲೊಂದು, ಕಿಚನಲ್ಲೊಂದು, ಡೈನಿಂಗಲ್ಲೊಂದು, ಹತ್ತಬೇಕಾದ್ರೆ ಸ್ಟೇರ್ ಕೇಸಲ್ಲೊಂದು, ಆಮೇಲೆ ಮೇಲ್ಗಡೆ ಇದು ಮಾಡಿರ್ತೀರ, ಫ್ಯಾಮಿಲಿ ಲಾಂಜ್ ಮಾಡಿರ್ತೀರ, ಅಲ್ಲೊಂದು. ಅವೆಲ್ಲ ಬೇಡ ರೀ, ಟೂ ಮಚ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಎಷ್ಟು ಸಿಂಪಲ್ ಆಗಿರ್ತೀರ ಅಷ್ಟು ನೋಡೋಕ್ಕೂ ಚೆನ್ನಾಗಿರುತ್ತೆ, ಕಾಸ್ಟ್ ಕೂಡ ತುಂಬಾ ಕಮ್ಮಿ ಆಗುತ್ತೆ. ಈ ಕಸ್ಟಮೈಸ್ಡ್ ವಾಲ್ಪೇಪರು ನಿಮ್ಗೆ ತುಂಬಾ ಖರ್ಚನ್ನು ಮಾಡಿಸುತ್ತೆ ವೀಕ್ಷಕರೇ. ನಿಮ್ಮ ಬಜೆಟ್ ಶೂಟಪ್ ಆಗೋದೆ ಇಲ್ಲಿ, ಗೊತ್ತಾಯ್ತಲ್ವಾ. ಸೊ TV ಯೂನಿಟ್ಟು, ಹೌದು ವೀಕ್ಷಕರೇ, ಒಂದು ಮನೆಗೆ ಒಂದು TV ಯೂನಿಟ್ ಸಾಕು. ಇಲ್ಲ ಬೇರೆ ಕಡೆ ಬೇಕಂದ್ರೆ ಹೋಗಿ TV ಹಾಕ್ಕೊಳ್ಳಿ, ಅಲ್ಲಿ TV ಯೂನಿಟ್ಟೇ ಮಾಡಬೇಕಂತ ಅಗತ್ಯ ಇರಲ್ಲ. ಯಾಕಂತಂದರೆ ದಟ್ಸ್ ಆಲ್ಸೋ ಕಾಸ್ಟ್ ಟೂ ಮಚ್. ತುಂಬ ಜನ ಏನು ಅನ್ಕೊತಂದರೆ ಉಳಿದಿರೋ ಪ್ಲೈವುಡಲ್ಲಿ TV ಯೂನಿಟ್ ಮಾಡ್ಬೋದು ಅಂತ ತುಂಬ ಜನರಿಗೆ ಡೌಟ್ ಇರುತ್ತೆ, ಕನ್ಫ್ಯೂಷನ್ ಇರುತ್ತೆ. ಮಾಡಿಬಿಡ್ಬೋದು ಬಿಡು ಅನ್ನೋದೊಂದು ಇದು. ಆಗಲ್ಲ. 2 ಪ್ಲೈವುಡ್ ಉಳ್ಕೊಂಡಿದೆ ಅಂತಂದರೆ ಅದರಲ್ಲೇ ಮಾಡೋಕ್ಕಾಗಲ್ಲ. ಇನ್ನು 4 ಪ್ಲೈವುಡ್ ಬೇಕಾಗತ್ತೆ. ಇವರು ಯಾರು ಮಾಡೋ ಕಾಂಟ್ರಾಕ್ಟರ್ ಇರ್ಬೋದು, ಕಾರ್ಪೆಂಟ್ರು, ನಮ್ಮ ಇಂಟೀರಿಯರ್ ಅವರು, ನಮ್ಮವರೇ ನಿಮಗೆ ಹೇಳ್ತಾರೆ,
ಇದು ಮಾಡಿಸ್ಬಿಡೋಣ ಸರ್, ಆ್ಯಡ್ ಮಾಡಿ ಒಂದು ಟಿ ವಿ ಯೂನಿಟ್ ಮಾಡಿಬಿಡೋಣ ಅಂದರೆ ಎಲ್ಲಿಗೆ ಹೊಟ್ಟೋಗುತ್ತೆ ಗೊತ್ತಾ ಅದು ಬಜೆಟು. ಸೊ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ಕೆಳಗಡೆ ಒಂದು ಟಿ ವಿ ಯೂನಿಟು, ಬೆಡ್ರೂಮಲ್ಲಿ ಒಂದು ಟಿ ವಿ ಯೂನಿಟು, ಫ್ಯಾಮಿಲಿ ಲಾಂಜ್ ಮಾಡಿರ್ತಾರೆ ಗೊತ್ತಾ, ಅಲ್ಲೊಂದು ಟಿ ವಿ ಯೂನಿಟ್. ಫ್ಯಾಮಿಲಿ ಲಾಂಜಲ್ಲಿ ನಾನು ಎಷ್ಟೋ ಸತಿ ನೋಡಿದ್ದೀನಿ ಟಿ ವಿ ಯೂನಿಟ್ ಮಾಡಿಲ್ಲ, ಟಿ ವಿನೇ ಹಾಕಲ್ಲ. ಯಾಕಪ್ಪ ಮತ್ತು ಟಿ ವಿ ಯೂನಿಟು, ಅದ್ರ ಬದಲು ಟಿ ವಿ ತಂದು ಡೈರೆಕ್ಟ್ ಅವರೇ ಗೋಡೆಗೆ ಹೊಡ್ಕೊಟ್ಟು ಹೋಗ್ತಾರೆ ನಿಮಗೆ. ಸಾಕು ಬಿಡಿ. ಇಲ್ಲ ಅಂತಂದರೆ ಒಂದು ವಾಲ್ಪೇಪರ್ ಹಾಕ್ಸಿ ಅದ್ರ ಮೇಲೆ ಹಾಕಿ, ಎಷ್ಟು ಚೆನ್ನಾಗಿರುತ್ತೆ. ಕರೆಕ್ಟ್ ತಾನೆ? ಇಲ್ಲ ಒಂದು ಟೆಕ್ಸ್ಚರ್ ಪೇಂಟ್ ಮಾಡಿಸಿ, 4,000 ರೂಪಾಯಿ ತೊಗೊತಾರೆ. ಅದರಲ್ಲಿ ಮೇಲ್ಗಡೆ ಟಿ ವಿ ಹಾಕಿ, ಸಾಕಲ್ವಾ? ಸೊ ಅನ್ನೆಸೆಸರಿ ಟಿ ವಿ ಯೂನಿಟ್ಸ್ಗಳನ್ನು ಮಾಡೋದನ್ನು ಬಿಡಿ ವೀಕ್ಷಕರೇ. ಸೊ ಡಿಸೈನರ್ ಲೈಟ್ಸ್ಗಳು ಇದೂ ಅಷ್ಟೇ, ಇದು ವಾಲೆಟ್ ಥರನೇ. ಎಲ್ಲ ಕಡೆ ಡಿಸೈನರ್ ಲೈಟು, ಮನೆ ಎಂಟ್ರಿ ಆಗ್ತಿರ್ಬೇಕಾದ್ರೆ ಡಿಸೈನರ್ ಲೈಟು, ಫೈರಲ್ಲಿ ಡಿಸೈನರ್ ಲೈಟು, ಲಿವಿಂಗಲ್ಲಿ ಒಂದು ಡಿಸೈನರ್ ಲೈಟು. ಆ ಡಿಸೈನರ್ ಲೈಟ್ಗೆ ಪರ್ಪಸ್ಸೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಡಿಸೈನರ್ ಲೈಟ್ಗೆ ಅಂಥ ಪರ್ಪಸ್ ಇರಲ್ಲ. ಈ ನಮ್ಮ ಪ್ರೊಫೈಲ್ ಲೈಟ್ ಕೊಡುವಂಥ ಬೆಳಕಿರ್ಬೋದು, ಬೇರೆ ಈ ಸರ್ಫೇಸ್ ಲೈಟ್ ಇದೆಯಲ್ಲ ಆ ಕೊಡುವಂಥ ಬೆಳಕು ಡಿಸೈನರ್ ಲೈಟ್ಸ್ಗಳು ಕೊಡಲ್ಲ. ಸೊ ಅದಕ್ಕೋಸ್ಕರ ಇಡೀ ಮನೆಗೆ 2 ಅಂದರೆ ಆರ್ ಮ್ಯಾಕ್ಸಿಮಮ್ 3 ಡಿಸೈನರ್ ಲೈಟ್ಸ್ಗಳು ಇನಫ್, ಸಾಕು. ಒಂದೊಂದು ಲೈಟ್ಸ್ಗೂ ತುಂಬ ಕಾಸ್ಟ್ಲಿ ಇರುತ್ತೆ ಇವಾಗೆಲ್ಲ ಡಿಸೈನರ್ ಲೈಟ್ಸ್ಗಳು. ಸೊ ಆದ್ದರಿಂದ ಡಿಸೈನರ್ ಲೈಟ್ಸ್ಗಳಿಗೆ ದುಡ್ಡನ್ನು ವೆಚ್ಚ ಮಾಡೋದನ್ನು ಬಿಡಿ. ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ಡೈನಿಂಗ್ ಟೇಬಲ್ ಮೇಲೆ ಒಂದು ಡಿಸೈನರ್ ಲೈಟ್ಸ್ ಹಾಕ್ತಾರೆ, ಕಿಚನಲ್ಲೇ ಒಂದು ಡಿಸೈನರ್ ಲೈಟ್ ಇರುತ್ತೆ, ಲಿವಿಂಗಲ್ಲಿ ಒಂದು ಡಿಸೈನರ್ ಲೈಟ್ ಇರ್ತದೆ, ದೇವ್ರ ಮೇಲೆ ಒಂದು ಡಿಸೈನರ್ ಲೈಟ್ಸ್ ಇರುತ್ತೆ. ಬೇರೆ ಲೈಟ್ಸ್ಗಳ ಜೊತೆಲಿ ಇದನ್ನು ಕೂಡ ಹಾಕಿರ್ತಾರೆ, ಅದು ಆನೇ ಮಾಡಲ್ಲ, ಯಾವಾಗ ಗೆಸ್ಟ್ ಬಂದಾಗ ಆನ್ ಮಾಡೋದಂತೆ. ಯಾಕೆ ಇವೆಲ್ಲ? ಅದರ ಬದಲು ಅನ್ನೆಸೆಸರಿ ಶಾಪ್ ಮಾಡಿ ದುಡ್ಡನ್ನು ವೇಸ್ಟ್ ಮಾಡಿ. ಲಾಸ್ಟ್ ಟೈಮ್ ಒಂದು ಹೇಳಿದೆ ನಾನು, ನಮ್ಮ ಸ್ನೇಹಿತರೊಬ್ಬರು ಇದೇ ಥರ ಮಾಡಿ ಆಮೇಲೆ ಸಾಲ ಮಾಡಿಕೊಂಡು 1 ವರ್ಷದಲ್ಲಿ ಆ ಮನೆಯೇ ಸೇಲ್ ಮಾಡಿ ದುಡ್ಡು ಸಾಲ ತೀರಿಸ್ಬೇಕಾಯ್ತು. ಈ ಥರ ಎಲ್ಲ ಬೇಕಾ ನಿಮಗೆ? ಬೇಡ ತಾನೆ? ಸೊ ಈ ರೀತಿ ಡಿಸೈನರ್ ಲೈಟ್ಸ್ಗಳು ಕೂಡ ಲಿಮಿಟೆಡ್ ಇರಲಿ. ಕಾಟ್ ಹಿಂದ್ಗಡೆ ಹೆಡ್ ಬೋರ್ಡ್ ಇರುತ್ತಲ್ಲ, ಅದು ಮಾಡಿಸೋದು ತುಂಬ ಕಾಸ್ಟ್ಲಿ, ಗೊತ್ತಾ ನಿಮಗೆ? ಕಾಟ್ ಮಾಡುವಷ್ಟೇ ಖರ್ಚಾಗ್ಬಿಡುತ್ತೆ ನಿಮಗೆ ತುಂಬ ಜನರಿಗೆ. ಹೆಡ್ ಬೋರ್ಡು ಅದು ರೂಪ್ ಲೆವೆಲ್ವರೆಗೆ ಹೋಗಬೇಕು, ರೂಪಿಂದ ಹಾಗೆ ಕಂಟಿನ್ಯೂ ಆಗಿ ಮೇಲ್ಗಡೆನೂ ಬರಬೇಕು. ಏನ್ರಿ ಇದು? ಅರ್ಥ ಇದೆಯಾ ಇದಕ್ಕೆ? ಹಿಂಗೋಗಿ ಕೆಲವೊಬ್ಬರು ಆ ಕಡೆ ಎದುರುಗಡೆ ಇಳಿಸ್ಬಿಡ್ತಾರೆ, ಅಲ್ಲೇ ಟಿ ವಿ ಯೂನಿಟ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅದಕ್ಕೊಂದು ಲೈಟು, ಅದಕ್ಕೊಂದು ಲೈಟು, ಪಕ್ಕದ ಲೈಟು, ಮೇಲ್ಗಡೆ ಲೈಟು. ರೀ ಏನು ಮನೇನಾ, ಬೆಡ್ರೂಮಾ, ಅದು ಏನದು ಥಿಯೇಟ್ರಾ? ಓಕೆ, ಅಲ್ಲಿ ಮಲ್ಕೊಂಡ್ರೆ ನಿದ್ದೆರು ಬರುತ್ತಾ? ನೀವು ಇದೆಲ್ಲ ಲೈಟ್ಸ್ ಹಾಕ್ಕೊಂಡ್ರೆ ನಿದ್ದೆ ಬರುತ್ತಾ ನಿಮಗೆ? ಎಂಡ್ ಆಫ್ ದ ಡೇ ಎಲ್ಲ ಲೈಟ್ ಆಫ್ ಮಾಡಿಬಿಟ್ಟು ತಾನೇ ಮಲ್ಕೊಳ್ಳೋದು. ಓಕೆನಾ? ಸೊ ಇರೋದೆಲ್ಲ ಲಿವಿಂಗಲ್ಲಿ, ಬೆಡ್ರೂಮ್ಗೆ ಹೋಗ್ಬೇಕು ಮಲ್ಕೊಳ್ಳೋದು. ಮತ್ತು ಅಂದಮೇಲೆ ಅಷ್ಟೊಂದು ಬ್ಯಾಕ್ಗ್ರೌಂಡು ಸೀದಾ ಮೇಲೋಗಿ ಅಲ್ಲಿಂದ ಮುಂದೆ ಬಂದು ಅಲ್ಲಿಂದ ಕೆಳಗಡೆ ಇಳಿಸಿ, ಇವೆಲ್ಲ ಬೇಕೇನ್ರಿ? ಸೊ ಅನ್ನೆಸೆಸರಿ ನೋಡಿ, ಕಾಟ್ ಹೆಡ್ ಬೋರ್ಡ್ಸ್ ಇದೆಲ್ಲ ಅನ್ನೆಸೆಸರಿ ಮಾಡಿಸ್ತಾ ಇದ್ದೀರಾ, ಅಪೋಲ್ಸ್ಟ್ರಿ ಮಾಡಿಸ್ತೀರಾ, ಅಲ್ಲಿ ಚಾರ್ಕೋಲ್ ಪ್ಯಾನಲ್ಸ್ಗಳನ್ನು ಹಾಕ್ಸ್ತೀರಾ, ಏನೇನೋ ಮಾಡಿಸ್ತೀರಾ. ಅದು ಟೂ ಮಚ್, ತುಂಬ ಖರ್ಚು ಮಾಡ್ತಾಯಿದ್ದೀರಾ ನೀವೆಲ್ಲ. ಒಂದು ವಾಲ್ಪೇಪರಲ್ಲಿ ಟೆಕ್ಸ್ಚರ್ ಪೇಂಟಲ್ಲಿ ಮುಗಿದೋಗ್ಬಿಡುತ್ತೆ ನಿಮಗೆ, ಗೊತ್ತಾ ನಿಮಗೆ? ಸೊ ಟೆಕ್ಸ್ಚರ್ ಪೇಂಟ್ ಅಂತಂದರೆ ಈ ನಮ್ಮ ರಾಯಲ್ ಪ್ಲೇ ಅಂತ ಬರುತ್ತಲ್ಲ, ಅದರಲ್ಲೇ ಮುಗಿದೋಗ್ಬಿಡುತ್ತೆ, ತುಂಬ ವರ್ಕ್ಗಳಾಗೋಗ್ಬಿಡುತ್ತೆ. ಸೊ ಅದನ್ನು ಈಸಿಯಾಗಿ ಮಾಡ್ಕೋಬೋದು. ಆ್ಯಂಡ್ ಇವೆಲ್ಲವೂ ಕೂಡ ಬಜೆಟಲ್ಲಿ ಇರೋರಿಗೆ ಹೇಳ್ತಾ ಇದ್ದೀನಿ. ಯಾರ ಹತ್ರ ದುಡ್ಡು ಸಾಲ ಮಾಡ್ತಾಯಿದ್ರ, ಟಾಪಪ್, ಹೋಮ್ ಲೋನ್ ಟಾಪಪ್ ಮಾಡ್ಕೊಂಡು ಮಾಡ್ತಾಯಿದ್ರೆ ಅಂಥವ್ರಿಗೋಸ್ಕರ ಹೇಳ್ತಿದ್ದೆ. ದುಡ್ಡಿದ್ದವ್ರು ಏನಾರ ಮಾಡಿರಿ, ಬಂಗಾರದ ಮಾಡಿಸ್ರಿ ನೀವು, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ದುಡ್ಡು ಇಲ್ದಿದ್ದವರು ಮಾಡೋಕ್ಕೆ ಹೋಗ್ಬಿಡಿ. ನೀವು ಬಂಗಾರದ ಮೇಲೆ ದುಡ್ಡು ಹಾಕಿ, ಓಕೆ, ಬಂಗಾರದಲ್ಲಿ ಮಾಡೋಕ್ಕೆ ಹೋಗ್ಬಿಡಿ. ಬಂಗಾರದ ಮೇಲೆ ದುಡ್ಡು ಹಾಕಿ ಈ ಮನೆ ಇಂಟೀರಿಯರ್ಗೆ ತುಂಬ ಅನ್ನೆಸೆಸರಿ ವೆಚ್ಚ ಮಾಡೋದನ್ನು ಕಮ್ಮಿ ಮಾಡಿ ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು ಲೈಟ್ಸ್ಗಳು. ನಾನು ಈಗಷ್ಟೇ ಹೇಳಿದೆ ಅಲ್ವಾ, ಅಯ್ಯೋ ಲೈಟ್ಸು, ಕೂಲ್ ಲೈಟ್ಸ್ ಈಸ್ ಇನ್ನಫ್. ಕೂಲ್ ಲೈಟ್ ಅಂತ ಬರುತ್ತೆ, ಇಟ್ಸ್ ನಿಯರ್ ಟು ವೈಟ್ ಓನ್ಲಿ. ತುಂಬ ಜನ ವಾಮ್ಸ್ಗೆ ತುಂಬ ಇದು ಕೊಡ್ತೀರ. ವಾಮ್ ಲೈಟ್ಸ್ಗಳು ಗೋಡೆಯಲ್ಲಿರುತ್ತೆ, ಬೆಡ್ಡಲ್ಲಿರುತ್ತೆ, ಮೇಲಿರುತ್ತೆ, ಪುಟ್ಟಲ್ಲಿರುತ್ತೆ, ಬೆಡ್ ಕೆಳಗಡೆ ಲೆವಿಟೇಟ್ ಥರ ಮಾಡ್ತಾರೆ, ಅಲ್ಲಿರುತ್ತೆ ವಾಮ್ ಲೈಟ್ಸ್ಗಳು. ಏನು ಅನ್ನೆಸೆಸರಿ ವಾಮ್ ಲೈಟ್ಸು. ವಾಮ್ ಲೈಟ್ಸ್ಗೆ ರೇಟ್ ತುಂಬ ಕಾಸ್ಟ್ಲಿ ವೀಕ್ಷಕರಿಗೆ ಗೊತ್ತು. ವಾಮ್ ಲೈಟ್ಸ್ ಕ್ರಿಯೇಟ್ ಮಾಡೋರಿಗೆ ಇದು ತೊಗೊಳ್ಳೋರು ಸ್ವಲ್ಪ ಲಕ್ಸುರಿ ನೋಡ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಒಳ್ಳೆ ರೇಟನ್ನೇ ಇಟ್ಟಿರ್ತಾರೆ. ಸೊ ಕೂಲ್ ವೈಟ್ ಅಂತ ಬರುತ್ತೆ ಗೊತ್ತಾ, ಅದನ್ನು ಯೂಸ್ ಮಾಡಿ ಎಲ್ಲ ಕಡೆ. ದಟ್ಸ್ ಇನಫ್ ಟು ಡ್ರಾಮಾ. ಇಡೀ ಬೆಡ್ರೂಮನ್ನು ಒಂಥರ ಡ್ರಾಮಾ ಥರ ಕ್ರಿಯೇಟ್ ಮಾಡೋದು ಬದಲು ನೆಮ್ಮದಿಯಾಗಿರಬೇಕು, ಆ ಥರ ಕ್ರಿಯೇಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಸಿಂಗಲ್ ಕಲರ್ದು ವಾರ್ಡ್ರೋಬು, ಕೂಲ್ ಲೈಟು, ಪ್ರೊಫೈಲ್ ಲೈಟ್ ಬೇಕೇ ಬೇಕು. ಫಾಲ್ ಸೀಲಿಂಗ್ ಅಂತಂದರೆ ಒಂದು ಪ್ರೊಫೈಲ್ ಲೈಟನ್ನು ಗ್ರೂ ಮಾಡಿಬಿಟ್ಟು ಪ್ರೊಫೈಲ್ ಲೈಟ್ ಹಾಕಿ, ಬಾರ್ಡರ್ ಫಾಲ್ ಸೀಲಿಂಗ್ ಇಲ್ಲಿ ಮಾಡಿದ್ರಲ್ಲ, ಬಾರ್ಡರ್ ಫಾಲ್ ಸೀಲಿಂಗ್ ಈ ಥರ ಮಾಡ್ಕೊಂಡ್ಬಿಟ್ರೆ ಸಿಂಪಲ್, ತುಂಬ ಚೆನ್ನಾಗಿರುತ್ತೆ ರೀ. ಓಕೆ, ಸೊ ಇದಾಯಿತು. ಲೆಸ್ ಮಿರರ್ಸ್ ಇನ್ ವಾಲ್ಸ್ ಆ್ಯಂಡ್ ಸೀಲಿಂಗ್. ಈ ಬಿವಿಲ್ಡ್ ಮಿರರ್ ಅಂತ ಬರುತ್ತೆ, ಬ್ರಾನ್ಸ್ ಮಿರರು, ಅದು ಬಿವಿಲ್ಡ್ ಮಾಡಿರ್ತಾರೆ, ಕ್ರಾಸ್ ಕಟಿಂಗ್ ಎಲ್ಲ ಮಾಡ್ತಾರೆ. ಎಷ್ಟು ಕಾಸ್ಟ್ಲಿ ಇರುತ್ತೆ ಗೊತ್ತಾ ಅದು. ಅದನ್ನು ತುಂಬ ಕಡೆ ಯೂಸ್ ಮಾಡ್ತಾಯಿದ್ದಾರೆ. ಕೆಲವೊಬ್ಬರು ಸೀಲಿಂಗಿಗೆ ಹಾಕ್ಸ್ತಾ ಇದ್ದೀರಾ, ಕೆಲವೊಬ್ರು ಪಾರ್ಟೇಷನ್ಸ್ಗೆ ಹಾಕ್ತೀರಾ, ಕ್ರಾಕರಿ ಯೂನಿಟಲ್ಲಿರುತ್ತೆ, ಕಿಚನಲ್ಲಿರುತ್ತೆ,
ವಾಲ್ ಪಾರ್ಟಿಷನ್ಸಲ್ಲಿ ಇರುತ್ತೆ, ಅದು ಜಾಸ್ತಿ ಯೂಸ್ ಮಾಡಿದಷ್ಟು ಕಾಸ್ಟ್ ಜಾಸ್ತಿ, ತುಂಬಾ ಕಾಸ್ಟ್ಲಿ ಆಗುತ್ತೆ. ಅದಕ್ಕೆ ಮಿರರ್ಗಳಿರ್ಬೋದು, ಈ ಬ್ರಾನ್ಸ್ ಮಿರರು, ಎನಿ ಮಿರರ್ಸು ಆದಷ್ಟು ಕಡಿಮೆ ಯೂಸ್ ಮಾಡಿ, ಓಕೆನಾ. ಸೊ ಕಡಿಮೆ ಯೂಸ್ ಮಾಡಿದಷ್ಟು ಖರ್ಚು ಕಡಿಮೆ ಆಗುತ್ತೆ ವೀಕ್ಷಕರೇ, ಈಗಲೇ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬರ್ತಾ ಇರೋಂಥದ್ದು ವಾಕ್ ಇನ್ ವಾರ್ಡ್ರೋಬ್ ಆರ್ ಫಾರ್ ರಿಚ್ ಆರ್ ಬಿಗ್ ಪ್ಲೇಸಸ್ ಓನ್ಲಿ. ವಾಕ್ ಇನ್ ವಾರ್ಡ್ರೋಬ್ ಇರುವಂಥದ್ದು 30, 50, 60, 40 ಆ ಥರ ಮನೆಗಳಿಗೆ ಮಾತ್ರ, ಅಥವಾ ಚಿಕ್ಕಪಡಿ ದುಡ್ಡಿದೆ ನಿಮ್ಮ ಹತ್ರ ಅಂಥವರಿಗೆ ಮಾತ್ರ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ 30, 40ಲಿ ವಾಕ್ ಇನ್ ವಾರ್ಡ್ರೋಬ್ ಮಾಡೋ ಅಗತ್ಯನೇ ಇಲ್ಲ. ಏನು ಮಾಡ್ತೀರಾ ವಾಕಿನ್ ಮಾಡಿಬಿಟ್ಟು ಅದು ಒಳಗಡೆ ಹೋಗ್ಬಿಟ್ಟು ಏನು ಮಾಡ್ತೀರಾ ನೀವು? ಅದರಲ್ಲಿ ಬಟ್ಟೆ ತಾನೇ ತೆಕ್ಕೊಂಬರ್ತೀರಾ, ನೀವು ಡ್ಯಾನ್ಸ ಮಾಡ್ತೀರಲ್ಲಿ? ಇಲ್ಲ ತಾನೆ. ಸೊ ಅದೇ ವಾರ್ಡ್ರೋಬನ್ನು ನಾರ್ಮಲಾಗಿ ಮಾಡಿ, ಇದೇ ವಾಲಿಗೆ ಈ ಥರ ಒಂದು ವಾರ್ಡ್ರೋಬ್ ಮಾಡಿಬಿಟ್ರೆ ಸಾಕು. ಆದರೆ ವಾಕಿನ್ ವಾರ್ಡ್ರೋಬ್ ಮಾಡಬೇಕಾದ್ರೆ ಜಸ್ಟ್ ವಾಕಿನ್ ವಾರ್ಡ್ರೋಬ್ ಅಷ್ಟೇ ಅಲ್ಲ, ಅಲ್ಲಿಗೆ ಸಿವಿಲ್ ವರ್ಕು ಕೂಡ ಬರುತ್ತೆ. ಸಿವಿಲ್ ವರ್ಕು ಅದಕ್ಕೆ ಮತ್ತೆ ವಾಕಿನ್ ವಾರ್ಡ್ರೋಬ್ ಮಾಡಿ, ಅದಕ್ಕೆ ಪ್ರೊಫೈಲ್ ಲೈಟ್ಸ್ ಹಾಕಿ, ಯಾಕಂದ್ರೆ ಲೈಟ್ಸ್ ಬೇಕಾಗುತ್ತೆ, ವಾಕಿನ್ ವಾರ್ಡ್ರೋಬ್ ಕತ್ಲೇ ಇರುತ್ತೆ. ಸೊ ಅದಕ್ಕೆ ಲೈಟ್ಸ್ ಹಾಕಿ, ಅದಕ್ಕೆ ನಿಮಗೆ ಈ ಗ್ಲಾಸ್ ಶಟರ್ಸ್ಗಳನ್ನು ಹಾಕಿ, ಇವೆಲ್ಲ ಮಾಡೋಕ್ಕೆ ಎಷ್ಟು ಕಾಸ್ಟ್ಲಿ ಆಗುತ್ತೆ ಗೊತ್ತಾ. ಸೊ ಅನ್ನೆಸೆಸರಿ ನಿಮ್ಮ ಬಜೆಟ್ ಶೂಟ್ ಆಗೋದೆ ಈ ರೀತಿ ಅನ್ನೆಸೆಸರಿ ತಿಂಗಳಿಂದ, ಓಕೆ. ಸೊ ದುಡ್ಡು ಇದ್ದಾಗ ದುಡ್ಡು ಖರ್ಚು ಮಾಡೋದು ಬೇರೆ, ದುಡ್ಡು ಇಲ್ಲದೆ ದುಡ್ಡು ಖರ್ಚು ಮಾಡೋದು ಬೇರೆ, ಅರ್ಥ ಮಾಡ್ಕೊಳ್ಳಿ. ಸೊ ನಾಳೆ ದಿನ ದುಡಿತೀವಿ ಬಿಡ್ತೀವಿ, ಓಕೆ, ಅದು ಸೆಕೆಂಡ್ರಿ. ಆದರೆ ದುಡ್ಡು ಮಾಡಿ ಖರ್ಚು ಮಾಡಿ, ಅರ್ಥ ಮಾಡ್ಕೊಳ್ಳಿ, ಓಕೆ. ಆ್ಯಂಡ್ ಸೇವಿಂಗ್ಸ್ ಮಾಡಿ ಉಳಿದಿರೋ ದುಡ್ಡನ್ನು ಖರ್ಚು ಮಾಡಿ, ದುಡ್ಡು ಮಾಡಿ ಸೇವ್ ಮಾಡಿ, ಆಮೇಲೆ ಉಳಿಯುತ್ತಲ್ಲ ಆ ದುಡ್ಡನ್ನು ಖರ್ಚು ಮಾಡಿ. ಅದು ಬಿಟ್ಬಿಟ್ಟು ಸಾಲ ಮಾಡಿ ಖರ್ಚು ಮಾಡುವಂಥದ್ದು, ಸೇವಿಂಗ್ಸನ್ನು ತೆಗೆದು ಖರ್ಚು ಮಾಡುವಂಥದ್ದು, ಈ ರೀತಿ ಕೆಲಸಗಳನ್ನು ಮಾಡೋಕ್ಕೆ ಹೋಗಬೇಡಿ. ಮಿರರ್ ಆಯಿತು, ವಾಕಿನ್ ವಾರ್ಡ್ರೋಬ್ ಆಯಿತು. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಕಲರ್ಸ್. ಗೋ ವಿತ್ ಸಿಂಗಲ್ ಕಲರ್. ನೀವು ಯಾವುದೇ ಇಂಟೀರಿಯರ್ ಮಾಡೋರ್ಗೂ ಒಂದು ಸಜೆಷನ್ಸ್ ಕೊಡ್ತೀನಿ. ಎಷ್ಟು ಸಿಂಗಲ್ಸ್ ಕಲರ್ಸ್ಗೆ ಹೋಗ್ತೀರಾ ಅಂದರೆ ಒಂದೇ ಕಲರ್ನ ಲ್ಯಾಮಿನೇಟ್ಸ್ಗಳನ್ನು ಪರ್ಚೇಸ್ ಮಾಡಿದಾಗ ಕಾಸ್ಟ್ ತುಂಬಾ ಸೇವ್ ಆಗುತ್ತೆ. ಎಷ್ಟು ಮಲ್ಟಿ ಕಲರ್ಗೆ ಹೋಗ್ತೀರಾ, ಒಂದು ಇಂಟೀರಿಯರ್ ಫರ್ಮ್ಗೆ ನೀವು ಹೇಳ್ತೀರಾ ಇಲ್ಲಿ ರೂಮಲ್ಲಿ ಇಲ್ಲಿ ಬೇಜ್ ಇರಲಿ, ನೆಕ್ಸ್ಟ್ ರೂಮಲ್ಲಿ ನಮಗೆ ಕ್ಯಾಫೆಚಿನೋ ಇರಲಿ, ನೆಕ್ಸ್ಟ್ ರೂಮಲ್ಲಿ ಸ್ವಲ್ಪ ಬ್ರೌನ್ ಇರಲಿ, ಅದರ ನೆಕ್ಸ್ಟ್ ರೂಮಲ್ಲಿ ನಮಗೆ ಸ್ವಲ್ಪ ಲೈಟ್ ಬ್ಲೂ ಇರಲಿ ಅಂತ ಹೇಳ್ತೀರಾ. ಲಿವಿಂಗಲ್ಲಿ ನಮಗೆ ಸ್ವಲ್ಪ ಪೀಚ್ ಕಲರ್ ಬರಲಿ ಅಂತ ಹೇಳ್ತಾರೆ. ಆವಾಗ ಈ ಥೀಮನ್ನು ಕ್ರಿಯೇಟ್ ಮಾಡೋಕ್ಕೆ ಅವ್ರು ತರೋ ಲ್ಯಾಮಿನೇಟ್ಸ್ಗಳಿರ್ತಾವಲ್ಲ, ಬೇರೆ 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 ಎಲ್ಲ ತಗೊಂಬರ್ತಾರಲ್ಲ, ಅದಕ್ಕಾಗುವಂಥ ಕಟ್ ಪೀಸ್ಗಳು, ಇವಿಂದ ತುಂಬಾ ಖರ್ಚು ಎಕ್ಸ್ಪೆನ್ಸಸ್ ಉಂಟಾಗುತ್ತೆ. ಅದ್ರ ಬದಲು ಇಡೀ ಮನೆ ಒಂದೇ ಥೀಮ್, ಬೇಜ್, ಕ್ಯಾಪೆಚಿನೋ ಆರ್ ಬ್ರೌನ್, ಈ ಥರ ನೀವೇನಾದರೂ ಅವ್ರಿಗೆ ಹೇಳಿದ್ರೆ 1 or 2 ಕಲರನ್ನು ಚೂಸ್ ಮಾಡಿದ್ರೆ ನಿಮಗೆ ಎಷ್ಟು ಕಾಸ್ಟ್ ಕಟಿಂಗ್ ಆಗುತ್ತೆ ಗೊತ್ತಾ. 10 ಲಕ್ಷದಲ್ಲಿ 20 ಲಕ್ಷ ವರ್ತ್ ಇರುವಂಥ ಮನೇನ ಕ್ರಿಯೇಟ್ ಮಾಡ್ಬೋದು. ನಮ್ಮ ಸ್ಪೇಷಿಯಸ್ ಸ್ಟುಡಿಯೋಸ್ ಅವರು ರೀಸೆಂಟಾಗಿ ಮಾಡಿದ್ದಾರೆ, ನಾವು ವಿಡಿಯೋಸ್ ಹಾಕಿರ್ತೀನಿ, ದಯವಿಟ್ಟು ನೋಡೋದನ್ನು ಮರಿಬೇಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. 10.5 ಲಕ್ಷದಲ್ಲಿ ನಮ್ಮ ಬೇಜ್ ಫ್ಯಾಮಿಲಿಲಿ ಮಾಡಿರುವಂಥ ಒಂದು ಮನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಸೊ ಮಲ್ಟಿ ಕಲರ್ ಹೋಗೋ ಬದಲು ಸಿಂಗಲ್ ಕಲರ್ ಹೋಗುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಟೆರೆಸ್ ಗಾರ್ಡನ್. ಅದರಲ್ಲೂ ಕೂಡ ಆರ್ಟಿಫಿಷಿಯಲ್ ಆಗಿ ಗಾರ್ಡನಿಂಗ್ ಮಾಡ್ತೀರಾ, ವರ್ಟಿಕಲ್ ಗಾರ್ಡನ್ ಇರ್ಬೋದು, ಆರ್ಟಿಫಿಷಿಯಲಿ ಕ್ರಿಯೇಟ್ ಮಾಡ್ತಾರೆ. ಅಯ್ಯೋ ಡೆಡ್ ವೇಸ್ಟ್ ಅದು, ಓಕೆ. ಅದು ನೋಡೋಕ್ಕೂ ಚೆನ್ನಾಗಿರಲ್ಲ, ಇವತ್ತೇನೋ ಚೆನ್ನಾಗಿ ಕಾಣಿಸುತ್ತೆ, ಬಟ್ ನಾಳೆ ದಿನ ನಮಗದು ಬೇಜಾರು ಬಂದು ಹೋಗುತ್ತೆ, ಅದ್ರ ಮೇಲೆ ಧೂಳು ಕೂತ್ಕೊಳ್ಳುತ್ತೆ. ಬಟ್ ಅದ್ರ ಬದಲು ನ್ಯಾಚುರಲ್ ಗಿಡಗಳನ್ನು ಹಾಕಿ, ಅವಕ್ಕೆ ನೀರು ಹಾಕಿ ಬೆಳೆಸಿ ಮಾಡಿ, ಅರ್ಥ ಮಾಡ್ಕೊಳ್ಳಿ. ಸೊ ಅದ್ರ ಬದಲು ಅನ್ನೆಸೆಸರಿ ಈ ಇದು ತಂದು ಹಾಕೋದು, ಗ್ರೀನ್ ಮ್ಯಾಟ್ಸ್ಗಳು ತಂದು ಹಾಕುವಂಥದ್ದು, ಚಿಕ್ಕದಿರಲಿ ಗ್ರೀನ್ ಮ್ಯಾಟ್, ಇಡೀ ಅರ್ಧಕ್ಕರ್ಧ ಟೆರೆಸ್ಗೆ ಗ್ರೀನ್ ಮ್ಯಾಟ್ ಹಾಕ್ಬಿಟ್ಟು ಅಲ್ಲಿ ಆರ್ಟಿಫಿಷಿಯಲ್ ಗಿಡಗಳನ್ನು ತಂದಿಟ್ಟು ಅಲ್ಲೊಂದು ಫೌಂಟೇನ್ ಮಾಡಿ, ದಟ್ಸ್ ಅನ್ನೆಸೆಸರಿ. ನೀವು ಅದನ್ನು ಅನುಭವಿಸಲ್ಲ, ನೀವು ಅದಷ್ಟನ್ನು ಯೂಸ್ ಮಾಡಲ್ಲ. ಸೊ ಆದ್ದರಿಂದ ಇಟ್ಸ್ ನಾಟ್ ವರ್ತ್ ಅಂತ ಹೇಳ್ತೀನಿ. ಅನ್ಲೆಸ್ ಯು ಸ್ಟೇ ದೇರ್, ನೀವು ಅಲ್ಲೇ ನಿಮ್ಮದೊಂದು ರೂಮ್ ಇದೆ, ಅಲ್ಲೇ ಉಳ್ಕೊತೀರಾ ಅಂತಂದರೆ ನೀವು ಅದನ್ನು ಯೂಸ್ ಮಾಡ್ತೀರಾ. ನೀವು ಇರೋದೆಲ್ಲ ಕೆಳಗೆ ಹೋಗೋ ಟೆರೆಸ್ಗೆ ಅದನ್ನು ನೋಡೋಕ್ಕೆ ಹೋಗೋದಂದರೆ ತುಂಬ ಲೇಝಿ, ಮನುಷ್ಯನೇ ಲೇಝಿ. ಅಂಥದ್ರಲ್ಲಿ ಅವನು ಕೆಳಗೆ ಹೋಗೋದೇ ಕಷ್ಟ, ಮೇಲೆ ಹೋಗೋದು ಕಷ್ಟ. ಅಂಥದ್ರಲ್ಲಿ ಎಲ್ಲರೂ ಯೂಸ್ ಮಾಡ್ತೀರ ನೀವು? 100% ಇದನ್ನು ಯೂಸ್ ಮಾಡಲ್ಲ. ಸೊ ಅನ್ನೆಸೆಸರಿ ಟೆರೆಸ್ ಗಾರ್ಡನನ್ನು, ಅದರಲ್ಲೂ ಎಸ್ಪೆಷಲಿ ಆರ್ಟಿಫಿಷಿಯಲ್ ಮಾಡ್ತಾಯಿದ್ರೆ ಅದನ್ನು ಅವಾಯ್ಡ್ ಮಾಡೋದ್ರಿಂದ ಲ್ಯಾಕ್ಸ್ ಟುಗೆದರ್ ಉಳಿಸ್ಕೊತೀರ ನೀವು. 100% ಹೇಳ್ತಾ ಇದ್ದೀನಿ, ಲ್ಯಾಕ್ಸ್ ಟುಗೆದರ್ ಉಳಿಸ್ತೀರ ವೀಕ್ಷಕರೇ. ಸೊ ನೆಕ್ಸ್ಟ್ ಇದೊಂದು ಫೈನಲ್ ಹೇಳ್ಬಿಡ್ತೀನಿ. ಬೇ ವಿಂಡೋಸ್. ಎಲ್ಲರೂ ಬೇ ವಿಂಡೋ ಬೇಕಾಗಿಲ್ಲ. ನಿಮ್ಮ ಹತ್ರ ದೊಡ್ಡದಾದಂಥ ಬೇ ವಿಂಡೋ, ಕಾಲು ಚಾಚ್ಕೊಂಡು ಕೂತ್ಕೊಳ್ಳುವಂಥ ಬೇ ವಿಂಡೋ ಇದ್ದರೆ ಮಾತ್ರ ಅದಕ್ಕೆ ಬೇ ವಿಂಡೋ ಮಾಡಿಸಿ. ಇಲ್ಲ ಅಂದರೆ ದಟ್ಸ್ ಅನ್ನೆಸೆಸರಿ. ನಿಮ್ಮ ವಾರ್ಡ್ರೋಬ್ನ ಜಾಗವನ್ನೇ ತಿಂದಾಗ್ತಾ ಇದೆ, ಬಟ್ ನಿಮ್ಮ ಕಾಸ್ಟನ್ನು ತಿಂದಾಗ್ತದೆ ಅಲ್ಲಿ. ಯಾಕಂತಂದರೆ ಅಲ್ಲಿ ಫ್ಲ್ಯಾಟ್ ಮಾಡಿಸ್ಬೇಕು, ಅದ್ರ ಮೇಲ್ಗಡೆ ಅಪೋಲ್ಸ್ಟಿ ಹಾಕಿಸ್ಬೇಕು, ಅಲ್ಲಿ ಏನೇನೋ ಹನ್ನೊಂದು ಕೆಲಸಗಳು ಮಾಡಬೇಕು. ಅದ್ರ ಬದಲು ದೊಡ್ಡ ಜಾಗ ಇದೆ, ದೊಡ್ಡ ವಿಂಡೋ ಇದೆ, 6 ಅಡಿ ವಿಂಡೋ ಇದೆ, ಕಾಲು ಚಾಚ್ಕೊಂಡು ಕೂತ್ಕೊಳ್ಳೋ ಜಾಗ ಇದ್ದರೆ ಮಾತ್ರ ಬೇ ವಿಂಡೋ ಮಾಡಿಸಿ. 2 ಅಡಿ 3 ಅಡಿಗೆಲ್ಲ ಬೇ ವಿಂಡೋ ಮಾಡಿಸಾಗತ್ತೆ ಅಲ್ಲ, ಅಲ್ಲೊಂದು ಕಟ್ಟಿಂಗ್ ಕೊಟ್ಬಿಟ್ರೆ ಫಿನಿಶ್. ಇಲ್ಲ ಅದರಲ್ಲಿ ಏನು ಮಾಡಿಸದೇ ಇದ್ರೂ ಪರವಾಗಿಲ್ಲ, ಒಂದು ಚೇರ್ ಇಟ್ರೂ ನೀವು ಆರಾಮಾಗಿ ಅಲ್ಲಿ ಕೂತ್ಕೋಬೋದು ವೀಕ್ಷಕರೇ. ಎಷ್ಟು 19 ಪಾಯಿಂಟ್ಸನ್ನು ಹೇಳಿದ್ದೀನಿ. ಲಾಸ್ಟು ಸಿವಿಲಲ್ಲೂ ಕೂಡ ನಿಮ್ಗೆ 16 ಪಾಯಿಂಟ್ಸ್ಗಳನ್ನು ಹೇಳಿದ್ದೀನಿ. ಇದೇ ರೀತಿಯಲ್ಲಿ ಇನ್ನೂ ಪಾಯಿಂಟ್ಸ್ಗಳು ಬೇಕು. ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಅನ್ನೆಸೆಸರಿ
ಅನ್ನೆಸೆಸರಿ ಖರ್ಚು ಆಗಬಾರ್ದು ಅಂದರೆ, ಇಂಟೀರಿಯರ್ ಮಾಡಿಸ್ಬೇಕಾದ್ರೆ ಅನ್ನೆಸೆಸರಿ ಖರ್ಚು ಆಗಬಾರ್ದು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ನಿಮ್ಗೆ ಏನು ಬೇಕೋ ಅದನ್ನು ಕೇಳಿ ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಸ್ಟಡಿ ಮಾಡಿ ತಿಳ್ಕೊಂಡು ಹೇಳ್ತೀನಿ. ಆ್ಯಂಡ್ ನಿಮಗೂ ಕೂಡ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಕ್ವಾಲಿಟಿ ಇಂಟೀರಿಯರ್ ಬೇಕು, 8ರಿಂದ 10 ತಿಂಗಳಲ್ಲಿ ನಿಮ್ಮ ಮನೆ ಆಗಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಬ್ರಿಕ್ ಆ್ಯಂಡ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡಕರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಡೆಫಿನೆಟ್ಲಿ ನಿಮ್ಮ ಕನಸಿನ ಮನೆಗೆ ಸಿವಿಲ್ ಜೊತೆಯಲ್ಲಿ ಇಂಟೀರಿಯರ್, ವಾಲ್ ಡೆಕೋರ್, ಲಿಫ್ಟ್, ಪ್ಲಂಬಿಂಗ್ ಅಂದರೆ ಸ್ವಿಮ್ಮಿಂಗ್ ಪೂಲ್, ಎವ್ರಿಥಿಂಗ್ ಜೊತೆಯಲ್ಲಿ ಮನೆ ಓಪನಿಂಗೋಸ್ಕರ ನಿಮಗೆ ಹೌಸ್ ವಾರ್ಮಿಂಗ್ ಪಾರ್ಟೀಸ್ ಆರ್ಗನೈಸ್ ಮಾಡಿ ಅದಕ್ಕೆ ಕ್ಯಾಟ್ರಿಂಗರ್ ತಂದು ಫೋಟೋಗ್ರಾಫರ್ ತಂದು ಎಲ್ಲ ನಾವೇ ಮಾಡ್ಕೊಟ್ಬಿಡ್ತೀವಿ. ಅದು ಕೂಡ ಜಸ್ಟ್ 10 ಮಂತ್ಸಲ್ಲಿ ಮಾಡ್ಕೊಡ್ತಿದ್ವಿ. ಇದು ಹೇಳ್ತಾ ಇರೋಂಥದ್ದು ಕನ್ನಡಕವರ ಬ್ರಿಕ್ ಆ್ಯಂಡ್ ಬ್ಲಾಕ್ ಕನ್ಸ್ಟ್ರಕ್ಷನ್ನ ಆಲ್ ಇನ್ ಒನ್ ಫಾಸ್ಟ್ ಟ್ರ್ಯಾಕ್ ಅಂತ ಒಂದು ಪ್ಯಾಕೇಜ್ ತೊಗೊಂಬಂದಿದ್ದೀವಿ. ಆ ಪ್ಯಾಕೇಜ್ ಮೂಲಕ ಇವೆಲ್ಲವನ್ನು ನೀವು ಕೂಡ ನಿಮ್ಮ ಮನೆಗೆ ಮಾಡಿಸ್ಬೋದು. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲ್ಲ ಡಿಸ್ಲೈಕ್ ಮಾಡಿ. ಏನೇ ಅದು ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.